ಹೇಗಿದೆ ಸಿನಿಮಾ? ಹೇಗಿತ್ತಣ್ಣ? ಹೇಳ್ರಣ್ಣ ಹೇಗಿತ್ತು? ಅಣ್ಣ ಹೇಗಿತ್ತು ಸಿನಿಮಾ? ಸೂಪರ್ ಸಿನಿಮಾ ಸರ್. ಅಣ್ಣ ಹೇಗಿತ್ತು ಸಿನಿಮಾ? ಸೂಪರ್ ಸರ್, ಸೂಪರ್ ಪ್ರಚಂಡವಾಗಿದೆ ಮೂವಿ ಅಂದರೆ ಇದು. ಬಾಲಯ್ಯ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಈ ಫಿಲಮ್ ಯಾರು ಮಾಡಕ್ಕಾಗಲ್ಲ. ಜೈ ಬಾಲಯ್ಯ. ಪ್ರಪಂಚದಲ್ಲೇ ಫಿಲಮ್ ಇಲ್ಲ ಅಂತ ಫಿಲಮ್ ನಮ್ಮ ಬಾಲಕೃಷ್ಣ ತೆಗೆದಿದ್ದಾರೆ. ಜೈ ಬಾಲಯ್ಯ. ಬಾಲಯ್ಯ ಸ್ಪೆಷಲ್. ಜೈ ಬಾಲಯ್ಯ. ಜೈ ಬಾಲಯ್ಯ. ಭಾರತೀಯ ಚಲನಚಿತ್ರರಂಗ ಇತಿಹಾಸದಲ್ಲಿ ಅಭಿನಯಿಸಿರುವ 110ನೆಯ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಈ ಚಿತ್ರದ ನಿರ್ದೇಶಕ ಬೋಯಿಪಟ್ಟಿ ಹ್ಯಾಟ್ರಿಕ್ ಡೈರೆಕ್ಟರ್ ಬೋಯಿಪಟ್ಟಿ ಸಿದ್ದೂರವರ ಒಂದು ಅದ್ಭುತವಾದ ನಿರ್ದೇಶನ ಬಹಳ ಹುಮ್ಮಸ್ಸಲ್ಲಿದೆ. ನಂದಮುರಿ ಬಾಲಕೃಷ್ಣರವರು ಈ ಚಿತ್ರದಲ್ಲಿ ಒಂದು ಸಾಹಸ ಅಭಿನಯದ ಒಂದು ಚಿತ್ರವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ. ಹೇಳ್ರಣ್ಣ. ಸೂಪರ್ ಅಖಂಡ ತಾಂಡವ. ಬ್ರದರ್ ಹೇಗೆ ಸಿನಿಮಾ? ಸೂಪರ್ ಹಿಟ್. ಸೂಪರ್ ಹಿಟ್. ಸಲ್ಮಾನ ರಶ್ಮಿಧರ ದೇವರನ್ನ ವಿಚಾರಂತ ಎಲ್ಲರೂ ಸನಾತನ ಧರ್ಮವನ್ನು ಪಾಲಿಸಬೇಕಂತ ಇದು ಬಾಲಕೃಷ್ಣ ಸರ್ ಅವರು ಸೂಪರಾಗಿ ಇದು ಮಾಡಿದ್ದಾರೆ. ಅದೇ ರೀತಿ ಜನ ಬಂದು ಪ್ರೋತ್ಸಾಹಿಸಬೇಕಂತ ಕೋರ್ಕೊತಾ ಇದ್ದೀನಿ. ಜೈ ಬಾಲಯ್ಯ. ಮೂವಿ ದೇವ್ರ ಬಗ್ಗೆ ತಿಳ್ಕೊಬೇಕು ಮಾಡಬೇಕನ್ನೋರು 100% ಬರಬೇಕು. ಹ್ಯಾಟ್ರಿಕ್ ಮೇಲೆ ಹ್ಯಾಟ್ರಿಕ್. ಅದು ದೇವ್ರ ಪಿಕ್ಚರ್ ಬರಬೇಕಂದ್ರೆ ಅದು ಬಾಲಕೃಷ್ಣಗೆ ಶೂಟ್ ಆಗ್ಬಿಟ್ಟೈತೆ. ಬಾಲಕೃಷ್ಣ ಅವ್ರಿಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ. ಕೂತ್ಕೊಂಡ್ರೆ ಕರೆಕ್ಟಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರನ್ನ ನೋಡ್ದಂಗೆ ಆಗ್ತೈತೆ. ಒಳ್ಳೆ ದೇವ್ರ ಪಿಕ್ಚರ್, ಒಳ್ಳೆ ಮೂವಿ. 100% ఏ సౌండ్కి నరుకుతానో నాకే తెలియదు కొడుక. రక్తం తాకుతానో పడుకొట్టి చెప్తున్నా. ఈ మాలూరులో ఈ బెనకలో సూపర్ హిట్ బ్లాక్ బస్టర్ బాలయ్య. జై బాలయ్య. ఇడీ ఆంధ్ర కర్ణాటక తమిళనాడు జై బాలయ్య. అందరూ బాలకృష్ణ ఫ్యాన్స్. ಅಖಂಡ 2 ಈ ಚಿತ್ರದ ಕಮರ್ಷಿಯಲ್ ಡೈರೆಕ್ಟರ್ ಬೋಯಿಪಟ್ಟಿ ಸಿದ್ದೂರ. ಇದು 4ನೇ ಚಿತ್ರ ಹ್ಯಾಟ್ರಿಕ್. 2021 ಡಿಸೆಂಬರ್ 8 ಅಖಂಡ 1. 2023 ಯಾವುದದು ವೀರಸಿಂಹಾರೆಡ್ಡಿ ಮತ್ತು ನೇಲಕೊಂಡ ಭಗವಂತ ಕೇಸರಿ. 2025 ಜನವರಿ 14 ಚಿತ್ರಕ್ಕೆ ತೆರೆಕಂಡಂಥ ಚಿತ್ರ ಕಾಕುಮಾರ ಹ್ಯಾಟ್ರಿಕ್. ಇದಾದ ನಂತರ 2025 ಡಿಸೆಂಬರ್ 12ನೇ ತಾರೀಕು ಚಿತ್ರ ತೆರೆ ಮೇಲೆ ಬಂದಿರತಕ್ಕಂಥ ಚಿತ್ರ ಅಖಂಡ 2 ಬಹಳ ಅದ್ಭುತವಾಗಿ ಬಂದಿದೆ. ಹ್ಯಾಟ್ರಿಕ್ ಡೈರೆಕ್ಟರ್ SS ಸುಮಂತ್ ಅವರ ಒಂದು ಅದ್ಭುತವಾದ ಮ್ಯೂಸಿಕ್ ಬಹಳ ಸೂಪರ್ ಆಗೈತೆ. ಅವರ ಫೋಟೋಗ್ರಫಿ ಅಂತೂ ಬಹಳ ಅದ್ಭುತವಾಗಿ ಬಂದಿದೆ. ನಟಸಿಂಹ ಬಾಲಯ್ಯನವರ ಒಂದು 65ನೇ ವರ್ಷದಲ್ಲಿ ಇವರು ಮಾಡಿರ್ತಕ್ಕಂಥ ಒಂದು ಸಂಗತಿ ಯಾವ ಹೀರೋಸ್ ಮಾಡೋದು ಇಲ್ಲ, ಮುಂದೆ ಮಾಡೋದು ಇಲ್ಲ. ಯಾಕಂದರೆ ಹುಟ್ಟಿದಾಗೆ ಅದು ಬರ್ತದೆ. ಅವರ ಬ್ಲಡ್ ಹುಟ್ಟದಲ್ಲೇ ಬರ್ತದೆ. ಏನು ಅವರ ಒಂದು ಇಮೋಷನ್. ನಮ್ಮ ಮಾತ್ಮೀಯಪ್ಪ ಸ್ನೇಹಿತರ ಮನೆ ಯಾರೋ ಒಬ್ರು ಹೇಳಿದ್ರು 6 ಜನ 7 ಜನ ಅಣ್ಣ ತಮ್ಮ ಹೆಚ್ಚಿನ ಅಂಶದಲ್ಲಿ ಇದನ್ನ ಕ್ಲಿಕ್ ಆಗಬೇಕಂದ್ರೆ 6 ಜನನೂ ಅದನ್ನು ಕ್ಲಿಕ್ ಆಗಬೇಕಾದ್ರೆ ಸಾಧ್ಯ ಇಲ್ಲ. ಯಾರೋ ಒಬ್ಬರು ಮಾತ್ರ ಅದು ಮುಂದೆ ಬರಬೇಕು. ಬಾಲಯ್ಯನವರ ಒಂದು ಇಮೇಜಿಗೆ ಚಿತ್ರ 50 ವರ್ಷಗಳ ಯಾವುದೇ ಕಳಂಕ ಇಲ್ಲದ ಈ ಚಿತ್ರದಲ್ಲಿ ಕಳಂಕ ಇಲ್ಲದೆ 50 ವರ್ಷದ ಒಬ್ಬ ಹೀರೋ ಆಗಿ ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ಬೋಯಿಪಟ್ಟಿ ಸಿದ್ದೂರ ಹ್ಯಾಟ್ರಿಕ್. ಮತ್ತು ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಅದು ಬಹಳ ಅದ್ಭುತವಾಗಿದೆ. ಈ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಹೊಡೆದೇ ನಮ್ಮ ತಾಯಿಯವರು ನಮಗೆ ಜ್ಞಾಪಕ ಬರ್ತಾ ಇದ್ದಾರೆ. ಪ್ರಪಂಚದಲ್ಲಿ ನಮ್ಮ ತಾಯಿಯವರ ಜ್ಞಾಪಕ ಬರ್ತಾರೆ. ಯಾಕಂದರೆ ಇವತ್ತು ಅವ್ರು ಜನ್ಮ ಕೊಟ್ಟಿರೋದಕ್ಕಂತ ನಾವೆಲ್ಲ ಅಭಿಮಾನಿಗಳು ಬಂದು ಇಲ್ಲಿ ಬಾಲಯ್ಯನವರ ಫಿಲಮ್ ವೀಕ್ಷಿಸಬೇಕಾದ ಕಾರಣ ಇದಕ್ಕೆಲ್ಲ ನಮ್ಮ ತಾಯಿಯವರು ಮತ್ತು ಆ್ಯಕ್ಟರ್ ನಮ್ಮ ಭಾರತ ತಾಯಿಯವರಿಗೆಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸೋಣ. ಜೈ ಬಾಲಯ್ಯ, ಜೈ NTR, ಜೋಹಾರ್ NTR. ಹರ ಹರ ಮಹಾದೇವ ಶಂಭೋ ಶಂಕರ. ಕಾಲು ದೂಪು నంది ముంద రంగు మారిన పంది కాలు కూతులు కుస్తే కపాళం పగిలిపోతుంది. మాకి సమస్య వస్తే దండం పెడతాం, మీకు సమస్య వస్తే పిండం పెడతాం. జై బాలయ్య, జై జై ಬಾಲಯ್ಯ. ಒಂದಂತೂ ಸತ್ಯ ಹೇಳ್ತೀನಿ, ಬಾಲಕೃಷ್ಣ ಕೆರಿಯರ್ ಮುಗಿದೋಗಿತ್ತು ಅಂತ ಅನ್ಕೊಳ್ತಾ ಇದ್ರು ಕೆಲವರು. ಅಂದರೆ ಮತ್ತೆ ಬ್ಯಾಕ್ ಟು ಫಾರ್ಮ್ಗೆ ತಂದಿದ್ದು ಬೋಯಿಪಟ್ಟಿ ಸಿಂಹ ಅಂತ ಮೂವಿಂದ. ಮತ್ತು ಅವ್ರಿಗೆ ಬ್ಯಾಕ್ ಟು ಬ್ಯಾಕು ಸಿನಿಮಾಗಳನ್ನ ಇಟ್ಟು ಕೊಡ್ತಾನೆ ಬಂದಿದ್ದಾರೆ. ಬಹುಶಃ ನಂದಮೂರಿ ಕುಟುಂಬದವ್ರಿಗೆ ಸೋಲೇ ಇಲ್ಲ ಅಂತ ಕಾಣ್ತಾ ಇದೆ.
ಈಗ ನೋಡ್ತಾ ಇರ್ಬೋದು, ಸಿಂಹ ಆದ ನಂತರ ಅದೇ ಥರ ಜೂನಿಯರ್ ಎನ್ಟಿಆರ್ದು ಜನತಾ ಗ್ಯಾರೇಜಿಂದ ಇಲ್ಲಿವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಿಟ್ಟಿಗೆ ಬರ್ತಾನೆ ಇದೆ. ನನ್ನ ಪ್ರಕಾರ ನಂದಮೂರಿ ವಂಶಕ್ಕೆ ಸೋಲೇ ಇಲ್ಲ. ನಮಗೆ ಅಭಿಮಾನಿಗಳಿಗೆ ಕಾಲರ್ ಎತ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ, ಕಾಲರ್ ಎತ್ಕೊಂಡು ನಾವು ರೈಸ್ ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ನಾವು ಯಾರಿಗೂ ಸೋಲೇ ಇಲ್ಲ, ಖಂಡಿತವಾಗ್ಲೂ ಕಾಲರ್ ಎತ್ಕೊಂಡೇ ಓಡ್ತೀವಿ. ಅವ್ರು ಏನು ಹೇಳಿದಾರೋ ಅದನ್ನೇ ನಾವು ಅನುಸರಿಸ್ಕೊಂಡೇ ಹೋಗ್ತೀವಿ. ಅಖಂಡ ತಾಂಡವಂ ಚಿತ್ರ ನಿಜವಾಗ್ಲೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಯಾರ್ಯಾರೇ ಇದ್ದೀರಾ, ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಾವೆಲ್ಲ ಹಿಂದೂ ಅಂತ ಬರೀ ಮೈಕ್ ಮುಂದೆ ಇಟ್ಕೊಂಡು ಸುಮ್ಮನೆ ಬೋಳೆ ಬಿಡೋದಲ್ಲ, ಸಿನಿಮಾನ ನೋಡಿ, ಸಿನಿಮಾನ ಆರಾಧಿಸಿ. ಅದೇ ರೀತಿ ಬಾಲಕೃಷ್ಣ ಅವರು ಒಂದು ಪಾತ್ರಕ್ಕೆ ಜೀವನೇ ತುಂಬಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ನನಗಂತೂ ಒಂದು ಸೀನಲ್ಲಿ ಮಾತ್ರ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ, ಕೂದಲು ಎದ್ದು ನಿಂತ್ಕೊಂಡ್ಬಿಡುದು, ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ನನಗೆ. ಆಮೇಲೆ ಇನ್ನೊಂದು ಸನ್ನಿವೇಶದಲ್ಲಿ ಆ ಡ್ರಗ್ಸ್ನ ಬಳಸಬಾರ್ದು ಅಂತ ಒಂದು ಸೀನ್ ಇಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತಿನ ಪೀಳಿಗೆ ಯುವಕರು ಏನಿದ್ದೀರಿ, ಡ್ರಗ್ಸ್ ಅಲ್ಲಿ ಅಡಿಕ್ಟ್ ಆಗಿ ಸಾಯ್ತಿದ್ದೀರಾ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕಷ್ಟಪಟ್ಟು ಸಾಕ್ತಾ ಇರ್ತಾರೆ. ಇದು ಕಾಲೇಜ್ಗೆ ಹೋಗ್ಲಿ, ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ, ಒಳ್ಳೆ ಜವಾಬ್ದಾರಿ ಸ್ಥಾನ ತಡ್ಕೊಳ್ಳಿ ಅಂತ. ಆದರೆ ನೀವಿವತ್ತು ಈಗಾಗಲೇ ಎಲ್ಲ ಕಡೆ ಆ ಡ್ರಗ್ಸಲ್ಲಿ ಅಡಿಕ್ಟ್ ಆಗಿ ಸಾಯ್ತಾ ಇರ್ತೀರಿ. ದಯವಿಟ್ಟು ಸಿನಿಮಾ ನೋಡಿ, ಡ್ರಗ್ಸಲ್ಲಿ ಅಡಿಕ್ಟ್ ಆಗೋಕೆ ಹೋಗ್ಬೇಡಿ. ಒಂದು ಒಳ್ಳೆ ಜೀವನ ಕೊಟ್ಟಿರ್ತಾರೆ ತಂದೆ ತಾಯಿ, ನಿಮಗೆ ಒಂದು ಒಳ್ಳೆ ಲೈಫ್ನ ಕಟ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಹಂಗಾಗಿ ಅದರಲ್ಲಿ ಅಡಿಕ್ಟ್ ಆಗೋಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಎಲ್ಲರೂ ಬಂದು, ಮನೆ ಮಂದಿ ಎಲ್ಲ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ನಾವು ಅಭಿಮಾನಿಗಳು ಹೇಳ್ಕೋಬೇಕಂತ ನಿಜವಾಗ್ಲೂ ಹೇಳ್ತಿಲ್ಲ. ಸಿನಿಮಾ ಅಂತೂ ನಿಜವಾಗ್ಲೂ ನೀವು ಬಂದಿದ್ದೀರಾ, 100-105 ರೂಪಾಯಿ ಟಿಕೆಟ್ ಕೊಟ್ಟು ನೋಡಿದ್ರಂದ್ರೆ ಖಂಡಿತವಾಗ್ಲೂ ತೃಪ್ತಿ ಕೊಡುತ್ತೆ. ಇದರಲ್ಲಿ ಮೋಸ ಅಂತೂ ಇಲ್ಲ. ಬಟ್ ನಾವು ಬೇರೆ ಫ್ಯಾನ್ಸರು ಕೂಡ ಹೇಳೋಕೆ ಹೋಗಲ್ಲ, ನಾವು ಹಂಗಿದೆ ಹಿಂಗಿದೆ ಅಂತ ನಾವು ಬಿಲ್ಡಪ್ ತಗೊಳ್ಳೋರು ಅಲ್ಲ. ಸಿನಿಮಾ ನೋಡಿ ನೀವೇ ಹೇಳ್ತೀರಾ, ನಿಜವಾಗ್ಲೂ ಸಕ್ಕತ್ತಾಗಿದೆ ಸಿನಿಮಾ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಬಾಲಕೃಷ್ಣಗೆ ವಯಸ್ಸಾಗ್ತಾ ಇದ್ದಂಗೆ ಅದು ರೇಂಜ್ ಇನ್ನು ಬೇರೆ ರೀತಿನೇ ಹೋಗ್ತಾ ಇದೆ. ನಮಗಂತೂ ಖುಷಿ ಆಗ್ತಿದೆ. ನೆಕ್ಸ್ಟ್ ಕೂಡ ಅದೇ ರೀತಿ ಮಾಡಲಿ. ಅವ್ರ ಅಭಿಮಾನಿಗಳು ನಾವು ಇದೇ ರೀತಿ ಸಂಭ್ರಮಿಸ್ತೀವಿ. ಮಾಲೂರಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ದು ನಾವೇ. ಅದನ್ನ ರಾಜವರ್ಷ ಹೋಗ್ಬೇಕಾದ್ರೆ ಹೇಳ್ಕೋದು ಯಾವ ರೀತಿ ಅಂದ್ರೆ, ಗೌತಮಿ ಪುತ್ರ ಶಾತಕರ್ಣಿಗೆ ದೊಡ್ಡ ಮಾಡದಲ್ಲಿ, ತುಂಬಾ ದೊಡ್ಡ ಮಾಡದಲ್ಲಿ ಸೆಲೆಬ್ರೇಷನ್ನ ತೆಲುಗು ಹೀರೋಗೆ ಯಾರಾದ್ರೂ ಮಾಡಿದ್ರೆ ಅದು ಕೇವಲ ನಂದಮೂರಿ ವಂಶದವ್ರು ಮಾತ್ರ, ಅಂದ್ರೆ ನಮ್ಮ ನಂದಮೂರಿ ಅಭಿಮಾನಿಗಳು ಮಾತ್ರ. ಅದನ್ನಂತೂ ಪ್ರೌಢಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಹೆಚ್ಚೆಚ್ಚು ಸಿನಿಮಾಗಳನ್ನ ನಂದಮೂರಿ ಕುಟುಂಬದಿಂದ ಕೊಡಲಿ, ಅದೇ ಥರ ಅವ್ರ ಅಭಿಮಾನಿಗಳು ಸಂಭ್ರಮಿಸ್ತೀವಿ. ಅದ್ರಲ್ಲಿ ಬೇರೆ ಥರದ ಅನುಮಾನನೇ ಇಲ್ಲ. ಸಿನಿಮಾಗೆ ಒಳ್ಳೇದಾಗಲಿ, ಇನ್ನೂ ಒಳ್ಳೆ ಯಶಸ್ಸನ್ನ ಪಡ್ಕೊಳ್ಳಿ. ಬಾಲಕೃಷ್ಣಗೆ ಪದ್ಮಭೂಷಣ ಮೊನ್ನೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ಗಳು ಸಿಗ್ತಾನೆ ಇದೆ ಬಾಲಕೃಷ್ಣ ಅವ್ರಿಗೆ. ಡಾಕ್ಟರೇಟ್ ಸಿಗಲಿ, ಭಾರತ ರತ್ನ ಸಹ ಸಿಗಲಿ ಅಂತ ನಾವು ಅಭಿಮಾನಿಗಳು ಆಶಿಸ್ತೀವಿ. ಜೈ ಅಖಂಡ, ಜೈ ಎನ್ಟಿಆರ್. ನಮ್ಮ ಪುರೇಶ್ ಅವ್ರು ಹೇಳ್ದಂಗೆ ಈಗ ಡ್ರಗ್ಸು ಅಫೀಮು ಇವೆಲ್ಲ ಇದಾಗ್ತಾ ಇದೆಯಲ್ಲ, ಯಾಕಂದ್ರೆ 9 ತಿಂಗಳು 9 ದಿವಸ ಪಾಪ ತಾಯಿಯವರು ಮಕ್ಕಳನ್ನ ಎತ್ತಿ ಎಷ್ಟು ಪಶ್ಚಾತ್ತಾಪ ಪಟ್ಟು ಮಕ್ಕಳನ್ನ ಎತ್ತಾರೆ. ಬಟ್ ಅವ್ರೊಂದು ಸ್ಟೇಜ್ ಬರೋದಕ್ಕೆ ಇವತ್ತಿನ ನಮ್ಮ ಪ್ರಪಂಚದಲ್ಲಿ ಬಹಳ ಕೆಡ್ತಾ ಇದೆ. ಇದನ್ನು ದಯವಿಟ್ಟು ಹುಡುಗರು ಮುಂದೆ ಫ್ಯೂಚರ್ ಜನರೇಷನ್ ಹುಡುಗರು ಇದು ಬಿಟ್ಬಿಟ್ಟು ತಂದೆ ತಾಯಿಯರು ಬೆಳೆಸಿರ್ತಕ್ಕಂಥ ತಂದೆ ತಾಯಿಯ ಮಕ್ಕಳಾಗಿ ಅವ್ರ ಸೇವೆಯನ್ನು ಮಾಡಿ ಡ್ರಗ್ಸು ಅಡಿಕ್ಟಿವ್ ಎಲ್ಲ ಬಿಟ್ಬಿಟ್ಟು, ಯಾಕಂದರೆ ಈಗಿನ ವಾತಾವರಣದಲ್ಲಿ ಒಂದು 4 ಜನ ಹುಡುಗರಲ್ಲಿ ಸೇರಿದರೆ ಯಾವುದೋ ಒಂದು ಮೀಟಿಂಗ್ ಸೇರ್ಕೊಂಡಲ್ಲಿ ಒಂದು ಪಾರ್ಟಿ ಒಂದು ಮಾಡ್ಕೊಂಡು ಅಲ್ಲೇ ಮರಳಾಗ್ತಾ ಇದೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದರೆ ಫ್ಯೂಚರ್ ಜನರೇಷನ್ ನಿಮ್ಮದು ಒಳ್ಳೆ ಎಜುಕೇಷನ್ ಅಂತ ಇದೆ, ಒಳ್ಳೆಯದು ಇದೈತೆ. ಪ್ರಪಂಚ ಇವತ್ತಿರೋ ಮನುಷ್ಯ ನಾಳೆ ಇರೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ತಾಯಿಯವರಿಗೆ ಒಂದು ಗೌರವನ ಕೊಟ್ಟು ಮಕ್ಕಳು ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಿ ಅವ್ರಿಗೆ ಒಳ್ಳೆಯ ಹೆಸರು ತರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಬಾಲಯ್ಯ. ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಎನ್ಟಿಆರ್, ಜೈ ಎನ್ಟಿಆರ್, ಜೈ ಬಾಲಯ್ಯ, ಜೈ